ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ತರಗತಿ 8 ವಿಷಯ ವಿಜ್ಞಾನ ಭಾಗ 2 ಅಧ್ಯಾಯ 17 ನಕ್ಷತ್ರಗಳು ಮತ್ತು ಸೌರಮಂಡಲ. ಈ ಅಧ್ಯಾಯದಲ್ಲಿ ಕಳೆದ 2 ಅವಧಿಯಲ್ಲಿ ನೀವು ಕೆಲವು ಪರಿಕಲ್ಪನೆಗಳಾಗಿರತಕ್ಕಂತಹ ಚಂದ್ರನ ಬಗ್ಗೆ, ಚಂದ್ರನ ಮೇಲ್ಮೈ ಲಕ್ಷಣಗಳು ಹೆಂಗಿರ್ತವೆ, ಚಂದ್ರ ಹುಣ್ಣಿಮೆಯ ದಿವಸ ಪೂರ್ಣ ಚಂದ್ರನಾಗಿ ಕಾಣ್ತಾನೆ, ಅಮಾವಾಸ್ಯೆ ದಿವಸ ಏನು ಮಾಡ್ತಾವಪ್ಪ ಅಂತಂತಂದರೆ ಹೊಸ ಅಗೋಚರವಾಗಿ ಕಾಣ್ತಾನೆ, ನ್ಯೂ ಮೂನ್ ಡೇ ಅಂತ ಹೇಳ್ತೇವೆ ಅಮಾವಾಸ್ಯೆ ದಿವಸ, ಮತ್ತು ಹುಣ್ಣಿಮೆಯನ್ನು ಫುಲ್ ಡೇ ಮೂನ್ ಅಂತ ಕರಿತೀವಿ. ಈ ರೀತಿ ಆಮೇಲೆ ಚಂದ್ರನ ಬಿಂಬಾವಸ್ಥೆಗಳು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿವಸ ಚಂದ್ರನ ಬಿಂಬಾವಸ್ಥೆಗಳ ಬಗ್ಗೆ ತಿಳ್ಕೊಂಡ್ರಿ. ಮತ್ತು ಚಂದ್ರನ ಮೇಲ್ಮೈ ಲಕ್ಷಣ ನೋಡಿದಾಗ ಚಂದ್ರನ ಮೇಲ್ಮೈಯಲ್ಲಿ ಯಾವುದೇ ವಾತಾವರಣ ಆಗಲಿ ನೀರಾಗಲಿ ಯಾವುದೇ ಜೀವ ಸಂಕುಲವಿಲ್ಲ. ಚಂದ್ರ ಅಂತಕ್ಕಂಥದ್ದು ಭೂಮಿಯ ನೈಸರ್ಗಿಕ ಉಪಗ್ರಹ ಅಂತ ಹೇಳ್ತೀವಿ. ಈ ಚಂದ್ರನ ಮೇಲೆ 1869ರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಅಂತಕ್ಕಂಥ ಒಬ್ಬ ಗಗನಯಾತ್ರಿ ಮೊದಲು ಪಾದಾರ್ಪಣೆ ಮಾಡ್ತಾನೆ. ಅದಾದ ನಂತರ ಯಾರಪ್ಪ ಅಂತಂತಂದರೆ ಎಡ್ವಿನ್ ಹಾಲ್ಡಿನ್ ಅಂತಕ್ಕಂಥವ್ರು ಪಾದಾರ್ಪಣೆಯನ್ನು ಮಾಡ್ತಾರೆ. ಮೊಟ್ಟ ಮೊದಲ ವಿಶ್ವದಲ್ಲೇ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಖಗೋಳ ವಿಜ್ಞಾನಿ ಯಾರಪ್ಪ ಅಂತಂದರೆ ನೀಲ್ ಆರ್ಮ್ಸ್ಟ್ರಾಂಗ್ ಅಂತಕ್ಕಂಥ 1869ರಲ್ಲಿ ಪಾದಾರ್ಪಣೆ ಮಾಡ್ತಾನೆ. ಮತ್ತು ಇದಾದ ಮೇಲೆ ಆಕಾಶಕಾಯಿಗಳಾಗಿರ್ತಕ್ಕಂಥ ನಕ್ಷತ್ರಗಳು, ಈ ನಕ್ಷತ್ರಗಳು ಮತ್ತು ಗ್ರಹಗಳು ಈ ಬಗ್ಗೆ ತಿಳ್ಕೊಂಡಿದ್ವಿ. ನಕ್ಷತ್ರಗಳು ಅಂದರೆ ಮಿನುಗ್ತವೆ, ಆ ನಕ್ಷತ್ರಗಳು ವಿವಿಧ ಬಣ್ಣದಲ್ಲಿರ್ತವೆ ಅಂತ ತಿಳ್ಕೊಂಡ್ವಿ. ನಕ್ಷತ್ರಗಳು ವಿವಿಧ ಬಣ್ಣದಲ್ಲಿ ಇರಲಿಕ್ಕೆ ಕಾರಣ ಏನಪ್ಪ ಅಂದರೆ ನಕ್ಷತ್ರಗಳ ಮೇಲ್ಮೈ ತಾಪನೆ ಕಾರಣ ಅಂತ ಹೇಳ್ತೇವೆ. ಸುಮಾರು 2,500 ಕೆಲ್ವಿನ್ ತಾಪದಿಂದ ಹಿಡಿದು 50,000 ಕೆಲ್ವಿನ್ ತಾಪದವರೆಗೆ ನಕ್ಷತ್ರಗಳು ನಮಗೆ ಕಾಣ್ತವೆ. ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಕ್ಷತ್ರಗಳನ್ನು ಮತ್ತು ಗ್ರಹಗಳನ್ನು ನಮ್ಮ ಪಂಚಾಂಗಗಳ ತಯಾರಿಕೆಯಲ್ಲಿ ಮತ್ತು ಹಬ್ಬ ಹರಿದಿನಗಳ ಆಚರಣೆಯಲ್ಲಿ ನಾವು ಇದು ಮಾಡ್ತೇವೆ. ಉದಾಹರಣೆ, ನಾವು ಅಮಾವಾಸ್ಯೆ ದಿವಸನೇ ದೀಪಾವಳಿಯನ್ನು ಆಚರಿಸ್ತಕ್ಕಂಥ ಪದ್ಧತಿ ಪ್ರತಿ ವರ್ಷವೂ ನಾವು ನಮ್ಮ ಸಂಪ್ರದಾಯ ಪ್ರಕಾರ ಆಚರಣೆ ಮಾಡ್ಕೊಂಡು ಬರ್ತೇವೆ. ಮತ್ತು ಈ ನಕ್ಷತ್ರಗಳ ನಡುವಿನ ಅಂತರ ನಡೀಲಿಕ್ಕೆ ಜ್ಯೋತಿರ್ವರ್ಷ ಅಂತಕ್ಕಂಥ ಮೂಲವನ್ನು ಬಳಸ್ತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀರಿ ನೀವು. ಜ್ಯೋತಿರ್ವರ್ಷ ಅಲ್ಲೇನಪ್ಪ ಅಂತಂದರೆ ಬೆಳಕು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾ 1 ವರ್ಷದಲ್ಲಿ ಕ್ರಮಿಸುವ ದೂರಕ್ಕೆ ನಾವೇನಂತ ಕರಿತೀವಿ, 1 ಜ್ಯೋತಿರ್ವರ್ಷ ಅಂತ ಹೇಳ್ತೀವಿ. ಈಗ ಹಗಲಿನಲ್ಲಿ ಕಾಣ್ತಕ್ಕಂಥ ನಕ್ಷತ್ರ ಯಾವುದಪ್ಪ ಅಂದರೆ ಸೂರ್ಯ. ಮತ್ತು ಸೂರ್ಯನ ಸಮೀಪ ಇರ್ತಕ್ಕಂಥ ನಕ್ಷತ್ರ ಯಾವುದಪ್ಪ ಅಂದರೆ ಪ್ರಾಕ್ಸಿಮಾ ಸೆಂಟರಿ ಅಂತ ಹೇಳ್ತೀವಿ. ಹಾಗಾದರೆ ಸೂರ್ಯನಿಂದ ಹೊರಟ ಬೆಳಕು ಭೂಮಿಯನ್ನು ತಲುಪಲಿಕ್ಕೆ ತೆಗೆದುಕೊಳ್ತಕ್ಕಂಥ ಕಾಲಾವಧಿ 8.3 ನಿಮಿಷ ಅಂತ ಹೇಳ್ತೀವಿ. ಮತ್ತು ನಕ್ಷತ್ರಗಳು ಮಿನುಗ್ತವೆ ಮತ್ತು ಸ್ವಯಂ ಪ್ರಕಾಶಿತ. ಮತ್ತು ಸೂರ್ಯ ಒಂದು ನಕ್ಷತ್ರ ಆದರೂ ಸಹ, ಹಗಲಿನಲ್ಲಿ ಕಾಣ್ತಕ್ಕಂಥ ನಕ್ಷತ್ರ ಆದರೂ ಸಹ ಅದರ ಬೃಹತ್ ಶಕ್ತಿಗೆ ಕಾರಣ ಏನಪ್ಪ ಅಂತಂತಂದರೆ ಸೂರ್ಯನಲ್ಲಿ ಹೀಲಿಯಂ ಬೀಜಗಳು ಸಮ್ಮಿಲನವಾಗಿ ಹೈಡ್ರೋಜನ್ ಬೀಜವಾಗಿ ಪರಿವರ್ತನೆ ಆಗಬೇಕಾದ್ರೆ ಅಗಾಧವಾದ ಶಕ್ತಿ ಬರುತ್ತೆ. ಆ ಶಕ್ತಿನೇ ಸೂರ್ಯನಿಗೆ ಪ್ರಮುಖ ಶಕ್ತಿಯ ಮೂಲವಾಗಿದೆ. ಅಷ್ಟೇ ಅಲ್ಲ, ಹಲವಾರು ನಕ್ಷತ್ರಗಳ ಗುಂಪನ್ನು ಅಂತ ಕರಿತೀವಿ, ನಕ್ಷತ್ರಗಳ ಪುಂಜಗಳು ಅಂತ ಕರಿತೀವಿ. ಉದಾಹರಣೆಗೆ ಈಗ ನಕ್ಷತ್ರ ಪುಂಜಗಳಿಗೆ ಉದಾಹರಣೆ ಸಪ್ತರ್ಷಿ ಮಂಡಲ ಅಂತ ಬರ್ತೈತಿ. 7 ನಕ್ಷತ್ರಗಳ ಗುಂಪು ಅಂತ ಕರಿತೀವಿ. ಅವನ್ನ ಬಿಗ್ ಡಿಪ್ಪರ್ ಅಂತಲೂ ಕರಿತೀವಿ, ದೊಡ್ಡ ಕರಡಿ, ಮತ್ತು ಸಪ್ತರ್ಷಿ ಮಂಡಲ ಅಂತ ಕರಿತೀವಿ. ಅದಾದಮೇಲೆ ಮಹಾವ್ಯಾಧ್ಯ ನಕ್ಷತ್ರ ಪುಂಜ ಅಂತ ಬರುತ್ತೆ. ಅದಾದಮೇಲೆ ಇನ್ನೊಂದು ಯಾವುದಪ್ಪ ಅಂತಂತಂದರೆ ಕ್ಯಾಸಿಯೋಪಿಯಾ ಅಂತಕ್ಕಂಥ ಮತ್ತೊಂದು ನಕ್ಷತ್ರದ ಪುಂಜವನ್ನು ನೀವು ಮೊದಲನೇ ಅವಧಿಯಲ್ಲಿ ನೀವು ತಿಳ್ಕೊಂಡಿದ್ದೀರಿ. ನೀವು ಎರಡನೇ ಅವಧಿಯಲ್ಲಿ ಸೌರ ಮಂಡಲದ ಬಗ್ಗೆ ತಿಳ್ಕೊಂಡಿದ್ರಿ.
ಎರಡನೇ ಅವಧಿಯಲ್ಲಿ ಸೌರಮಂಡಲ ಅಂದರೆ ಸೂರ್ಯನ ಪರಿವಾರವನ್ನು ನಾವು ಸೌರ ಮಂಡಲ ಅಂತ ಕರಿತೀವಿ. ಆ ಸೌರ ಮಂಡಲದಲ್ಲಿ ಇರ್ತಕ್ಕಂಥ ಸೌರಮಂಡಲದಲ್ಲಿ 8 ಗ್ರಹಗಳಿವೆ. ಆ 8 ಗ್ರಹಗಳಾಗಿರ್ತಕ್ಕಂಥ ಬುಧ, ಶುಕ್ರ, ಮಂಗಳ, ಭೂಮಿ, ಗುರು ಮತ್ತು ಶನಿ, ಯುರೇನಸ್, ನೆಪ್ಚೂನ್ ಅಂತಕ್ಕಂಥ 8 ಗ್ರಹಗಳು. ಹಾಗಾದರೆ ಸೂರ್ಯನ ಸಮೀಪ ಇರ್ತಕ್ಕಂಥ ಬುಧ, ಶುಕ್ರ, ಮಂಗಳ ಮತ್ತು ಭೂಮಿಯನ್ನು ಒಳಗ್ರಹಗಳು ಅಂತ ಕರಿತೀವಿ. ಮಂಗಳವನ್ನು ಹೊರತುಪಡಿಸಿರ್ತಕ್ಕಂಥ ಗುರು ಇರ್ಬೋದು, ಶನಿ ಇರ್ಬೋದು, ಯುರೇನಸ್ ಇರ್ಬೋದು, ನೆಪ್ಚೂನನ್ನು ಹೊರಗ್ರಹಗಳು ಅಂತ ತಿಳ್ಕೊಳ್ತೇವೆ. 2006ರಲ್ಲಿ IAU ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಅಂತಕ್ಕಂಥ ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಯನ್ ಅಂತಕ್ಕಂಥದ್ದು 2006ರಲ್ಲಿ ಸೌರಯುಗದಿಂದ ಪ್ಲೂಟೋ ಗ್ರಹವನ್ನು ನಾವು ತೆಗೆದುಹಾಕಿದ್ವಿ. ಆದರೆ ಈ ಸೌರಮಂಡಲದಲ್ಲಿ ನಾವು ಭೂಮಿಯು ಸಹ ಸೂರ್ಯನ ಸುತ್ತ 8 ಗ್ರಹಗಳು ಏನು ಮಾಡ್ತವೆ, ಪರಿಭ್ರಮಿಸ್ತಾ ಇರ್ತವೆ. ಈ ಸೂರ್ಯನಿಂದ ಉಳಿದಿರ್ತಕ್ಕಂತಹ ಬುಧ ಆಗಲಿ ಮತ್ತು ಶುಕ್ರ ಆಗಲಿ ಮತ್ತು ಭೂಮಿ ಆಗಲಿ ಮಂಗಳ ಆಗಲಿ ನಿರ್ದಿಷ್ಟ ಅಂತರದಲ್ಲಿ ಏನಂತ ಇರ್ತವೆ, ಯಾವುದನ್ನು ಸೂರ್ಯನನ್ನು ಸುತ್ತಾ ಇರ್ತವೆ. ಸೂರ್ಯನ ಸುತ್ತ ಗ್ರಹಗಳ ಸುತ್ತುವ ಪಥಕ್ಕೆ ನಾವು ಕಕ್ಷೆ ಅಂತ ನಾವು ಹೇಳ್ತೀವಿ. ಈ ರೀತಿ ನಾವು ಸೂರ್ಯ ನಮಗೆ ಹತ್ತಿರದಲ್ಲಿರ್ತಕ್ಕಂಥ ನಕ್ಷತ್ರ ಮತ್ತು ಬೃಹತ್ ಪ್ರಮಾಣದ ಶಾಖವನ್ನು ಮತ್ತು ಬೆಳಕನ್ನು ಹೊರಸೂಸ್ತಾನೆ. ಎಲ್ಲ ಗ್ರಹಗಳಿಗೂ ಸೂರ್ಯನ ಸುತ್ತ ಇರ್ತಕ್ಕಂಥ ಎಲ್ಲ ಗ್ರಹಗಳಿಗೆ ಬೆಳಕು ಮತ್ತು ಶಕ್ತಿಯ ಮೂಲ ಯಾವುದಪ್ಪ ಅಂತಂದರೆ ಸೂರ್ಯ ಅಂತ ಹೇಳ್ತೇವೆ. ಇನ್ನು ಗ್ರಹಗಳಿಗೂ ಮತ್ತು ನಕ್ಷತ್ರಗಳಿಗೂ ವ್ಯತ್ಯಾಸವನ್ನು ನಿನ್ನೆ ನಾವು ಕಳೆದ ತರಗತಿಯಲ್ಲಿ ಹೇಳಿದ್ವಿ. ಗ್ರಹಗಳು ಏನು ಮಿನುಗುವುದಿಲ್ಲ, ನಕ್ಷತ್ರಗಳು ಮಿನುಗ್ತವೆ. ಗ್ರಹಗಳು ಸ್ವಯಂ ಪ್ರಕಾಶಿತ ಹೊಂದಿಲ್ಲ ಮತ್ತು ನಕ್ಷತ್ರಗಳು ಸ್ವಯಂ ಪ್ರಕಾಶಿತ ಹೊಂದಿವೆ. ಆಮೇಲೆ ಗ್ರಹಗಳು ಸೂರ್ಯನ ಬೆಳಕನ್ನು ಹೀರಿಕೊಂಡು ಪ್ರತಿಫಲನ ಆಗೋದ್ರಿಂದ ಮೇಲ್ಮೈ ನಮಗೆ ಹೊಡಿತವೆ. ನಕ್ಷತ್ರಗಳು ಏನು ಮಾಡ್ತವೆ, ಸ್ವಯಂ ಪ್ರಕಾಶಿತವಾಗಿ ಬೈಜಿಕ ಸಮ್ಮಿಲನ ಕ್ರಿಯೆ ನಡೆದು ಬೆಳಕನ್ನು ಉತ್ಸರ್ಜಿಸ್ತವೆ ಅಂತಕ್ಕಂಥ ವಿಚಾರವನ್ನು ನೀವು ಕಳೆದ ಒಂದು ತರಗತಿಯಲ್ಲಿ ತಿಳ್ಕೊಂಡ್ರಿ. ಈಗ ಹಾಗಾದರೆ ಈ ಸೌರವ್ಯೂಹದಲ್ಲಿ 8 ಗ್ರಹಗಳು ಇರ್ತವೆ. ಅದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದಪ್ಪ ಅಂತಂದರೆ ಗುರು ಗ್ರಹ ಅಂತ ಹೇಳ್ತೀವಿ. ಆ ಗುರುವಿಗೆ 64 ಉಪಗ್ರಹಗಳಿವೆ. ಅದರಲ್ಲಿ 4 ಮಾತ್ರ ಉಪಗ್ರಹಗಳಿವೆ. ಅಯ್ಯೋ, ಯುರೋಪ್, ಗ್ಯಾನಿಮಿಡಾ, ಕ್ಯಾಲಿಸ್ಟಾ ಅಂತ ಹೇಳ್ತೀವಿ. ಅತಿ ಉಪಗ್ರಹ ಇದೆ ಇರತಕ್ಕಂಥ ಗ್ರಹಗಳು ಯಾವಪ್ಪ ಅಂತಂದರೆ ಬುಧಕ್ಕೆ ಉಪಗ್ರಹ ಇಲ್ಲ, ಶುಕ್ರಕ್ಕೆ ಉಪಗ್ರಹ ಇಲ್ಲ, ಮತ್ತು ಯಾವುದಕ್ಕೆ ಭೂಮಿಗೆ ಇದೆ. ಭೂಮಿಗೆ ನೈಸರ್ಗಿಕ ಉಪಗ್ರಹ ಯಾವುದಪ್ಪ ಅಂತಂದರೆ ಚಂದ್ರ ಅಂತ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡ್ವಿ ಮಕ್ಕಳೇ. ಅದೇ ರೀತಿ ಯಾವುದಪ್ಪ ಅಂತಂತಂದರೆ ಮಂಗಳಕ್ಕೆ 2 ಪುಟಾಣಿ ಉಪಗ್ರಹಗಳಿವೆ, ಫೋಬಸ್ ಮತ್ತು ಡೈಮಸ್ ಅಂತಕ್ಕಂಥ 2 ಉಪಗ್ರಹಗಳಿವೆ. ಗುರುವಿಗೆ 64 ಉಪಗ್ರಹಗಳಿವೆ. ಅದರಲ್ಲಿ 4 ಮಾತ್ರ ನಾವು ಹೇಳ್ತೀವಿ. ಅವ್ಯಾವನ್ನ ಅಯ್ಯೋ, ಯುರೋಪ್, ಗ್ಯಾನಿಮಿಡಾ, ಕ್ಯಾಲಿಸ್ಟಾ ಅಂತ. ಶನಿ ಇಡೀ ಸೌರಮಂಡಲದಲ್ಲಿ ನಯನಾಕರ್ಷಕವಾಗಿ ಕಾಣ್ತಕ್ಕಂತಹ ಗ್ರಹ ಯಾವುದಪ್ಪ ಅಂತಂದ್ರೆ ಶನಿ ಅಂತ ಹೇಳ್ತೀವಿ. ಶನಿಗೆ ಒಂದು ಉಪಗ್ರಹ ಇದೆ, ಟೈಟಾನ್. ಯುರೇನಸ್ಗೂ ಸಹ ಉಪಗ್ರಹಗಳಿವೆ. ಮತ್ತು ನೆಪ್ಚೂನಿಗೂ ಸಹ ಉಪಗ್ರಹ ಇದೆ, ನೈರೈಡ್ ಅಂತಕ್ಕಂಥದ್ದು ಇದೆ. ಈ ಉಪಗ್ರಹಗಳ ಮೇಲ್ಮೈ ಲಕ್ಷಣಗಳು ಮತ್ತು ಗ್ರಹದ ಲಕ್ಷಣಗಳನ್ನು ನೀವು ಕಳೆದ ಒಂದು ತರಗತಿಯಲ್ಲಿ ನೀವು ಈ 8 ಗ್ರಹಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಮತ್ತು ಪ್ರಾಚೀನ ಭಾರತದ ಖಗೋಳ ವಿಜ್ಞಾನಿಯಾಗಿರ್ತಕ್ಕಂಥ ಆರ್ಯಭಟನ ಬಗ್ಗೆ ನೀವು ಕಳೆದ ಒಂದು ತರಗತಿಯಲ್ಲಿ ತಿಳ್ಕೊಂಡ್ರಿ. ಈಗ ಆ ಸೌರಮಂಡಲದಲ್ಲಿ ಇರ್ತಕ್ಕಂಥ ಇತರೆ ಸದಸ್ಯರು ಯಾರಪ್ಪ ಅಂತ ನೋಡಬೇಕಾಗಿದೆ. ಬರೀ ಸೌರಮಂಡಲದಲ್ಲಿ ಈ 8 ಗ್ರಹಗಳು ಮಾತ್ರ ಇಲ್ಲ. ಈ 3ನೇ ಅವಧಿಯಲ್ಲಿ ನಾವು ಕಲಿತಾ ಇರ್ತಕ್ಕಂಥ ಕಲಿಕಾಂಶಗಳು ಯಾವಪ್ಪ ಮಕ್ಕಳೇ ಅಂತಂತಂದರೆ, ಒಂದು ಸೌರಮಂಡಲದ ಇತರ ಸದಸ್ಯರು. ಆ ಸೌರಮಂಡಲದ ಇತರ ಸದಸ್ಯರು ಯಾರಪ್ಪ ಅಂತಂದರೆ ಕ್ಷುದ್ರ ಗ್ರಹಗಳು, ಧೂಮಕೇತುಗಳಿದ್ದಾವೆ, ಉಲ್ಕೆಗಳಿದ್ದಾವೆ, ಉಲ್ಕಾಶಿಲೆಗಳಿದ್ದಾವೆ. ಅದಾದಮೇಲೆ ಭಾರತದಲ್ಲಿ ತಯಾರಿಸಿರ್ತಕ್ಕಂಥ ಕೃತಕ ಉಪಗ್ರಹಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ನೀವು ತಿಳ್ಕೊಳ್ತೀರಿ. ಹಾಗಾದರೆ ಈ ಸೂರ್ಯನ ಸುತ್ತ ಬರೀ ಗ್ರಹಗಳು ಅಷ್ಟೇ ಅಲ್ಲ, ಇತರೆ ಕೆಲವು ಕಾಯಗಳು ಕೂಡ ಪರಿಭ್ರಮಿಸ್ತಾ ಇರ್ತವೆ. ಸೌರಮಂಡಲದಲ್ಲಿ ಕೇವಲ 8 ಗ್ರಹಗಳು ಮಾತ್ರ ಇಲ್ಲ. ಆ ಸೌರಯುಗದಲ್ಲಿ ಏನಾಗಿ ಆ ಸೌರಮಂಡಲ ಇತರೆ ಕೆಲವು ಕಾಯಗಳು ಕೂಡ ಏನು ಮಾಡ್ತಾ ಇರ್ತವೆ, ಸೂರ್ಯನನ್ನು ಸುತ್ತಾಗ್ತಾ ಇರ್ತವೆ. ಅವುಗಳು ಕೂಡ ಸೌರಮಂಡಲದ ಸದಸ್ಯರುಗಳು. ಅವುಗಳಲ್ಲಿ ಅವು ಯಾವ್ಯಾವಪ್ಪ ಅಂತ ನಾವು ಅಧ್ಯಯನ ಮಾಡೋಣ. ಅವು
ಅವು ಸಹ ಸೂರ್ಯನ ಸುತ್ತ ಪರಿಭ್ರಮಿಸ್ತಾ ಇರ್ತವೆ. ಅವನ್ನು ನಾವೇನಂತ ಪರಿಗಣಿಸ್ತೇವಪ್ಪ ಅಂತಂದ್ರೆ ನಮ್ಮ ಸೌರಮಂಡಲದ ಸದಸ್ಯರುಗಳಾಗಿವೆ. ಇವುಗಳಲ್ಲಿ ಕೆಲವನ್ನು ನಾವು ಅಭ್ಯಾಸ ಮಾಡೋಣ. ಅವ್ಯಾವಪ್ಪ ಅಂತಂದ್ರೆ, ಒಂದು ಕ್ಷುದ್ರ ಗ್ರಹಗಳು, ಎರಡು ಧೂಮಕೇತುಗಳು, ಮೂರನೇದು ಉಲ್ಕೆ ಮತ್ತು ಉಲ್ಕಾಪಿಂಡಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಕ್ಷುದ್ರ ಗ್ರಹಗಳು ಅಂದ್ರೆ ಏನ್ ಮಕ್ಕಳೇ ಅಂತಂದ್ರೆ, ಗುರು ಮತ್ತು ಮಂಗಳ ಗ್ರಹಗಳ ಕಕ್ಷೆಗಳ ನಡುವೆ, ಗುರು ಮತ್ತು ಮಂಗಳ ಗ್ರಹಗಳ ಕಕ್ಷೆಗಳ ನಡುವೆ ದೊಡ್ಡ ಅಂತರವಿದೆ. ಆ ಎರಡು ಗುರು ಮತ್ತು ಮಂಗಳ ಗ್ರಹಗಳ ಕಕ್ಷೆಗಳ ನಡುವೆ ಇರ್ತಕ್ಕಂಥ ಅಂತರ, ಇದು ಸೂರ್ಯ ಅಂತಂದ್ರೆ ಇದರ ಕಕ್ಷೆ ಇರುತ್ತಲ್ಲ, ಈ ಗ್ರಹಗಳು, ಈ ಕಕ್ಷೆಗಳ ನಡುವೆ ಯಾವ ಎರಡು ಗ್ರಹಗಳು, ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡುವೆ ದೊಡ್ಡ ಅಂತರ ಇದೆ. ಆ ದೊಡ್ಡ ಅಂತರದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕಾಯಗಳಿಗೆ ನಾವೇನಂತ ಕೇಳ್ತೇವಪ್ಪ ಅಂತಂದ್ರೆ, ಅವನ್ನ ಸಣ್ಣ ಸಣ್ಣ ಕಾಯಗಳು ಆಕ್ರಮಿಸಿದ್ದು ಅವುಗಳು ಕೂಡ ಸೂರ್ಯನನ್ನ ಪರಿಕ್ರಮಿಸ್ತಾ ಇರ್ತವೆ. ಅವುಗಳನ್ನ ಏನಂತ ಕರಿತೀವಿ? ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಏನು ಕ್ಷುದ್ರ ಗ್ರಹಗಳು ಅಂದ್ರೆ, ಮಂಗಳ ಮತ್ತು ಗುರು ಗ್ರಹ ಕಕ್ಷೆಗಳ ನಡುವೆ ಸಾಕಷ್ಟು ಅಂತರವಿದೆ. ಆ ಅಂತರದ ನಡುವೆ ಸಣ್ಣ ಸಣ್ಣ ಕಾಯಗಳು ಆಕ್ರಮಿಸಿದ್ದು ಅವುಗಳು ಸಹ ಏನ್ ಮಾಡ್ತವೆ? ಸೂರ್ಯನ ಸುತ್ತಾ ಇರ್ತವೆ. ಅಂತ ಆಕಾಶ ಕಾಯಗಳಿಗೆ ನಾವೇಂತ ಕರಿತೀವಿ? ಗ್ರಹಗಳು ಅಂತ ಕರಿತೀವಿ. ಈ ಕ್ಷುದ್ರ ಗ್ರಹಗಳನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ, ದೂರದರ್ಶಕ ಮೂಲಕ ವೀಕ್ಷಣೆ ಮಾಡಬಹುದು. ಅದರಲ್ಲಿ ಕ್ಷುದ್ರ ಗ್ರಹಗಳು ಯಾವ 4 ಕ್ಷುದ್ರಗಳು, ಜುನ, ವ್ಯಸ್ತ, ಫಲಾಸ್ ಮತ್ತು ಸೀರಿಯಸ್ ಅಂತಕ್ಕಂಥ 4 ಕ್ಷುದ್ರ ಗ್ರಹಗಳಿವೆ. ಯಾವಂದ್ರೆ, ಈ ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡುವೆ ಸೂರ್ಯನ ಸುತ್ತ ಪರಿಭ್ರಮಿಸ್ತಾ ಇರತಕ್ಕಂಥ 4 ಕ್ಷುದ್ರ ಗ್ರಹಗಳು ಯಾವಪ್ಪ ಅಂದ್ರೆ, ಜುನ, ವ್ಯಸ್ತ, ಫಲಾಸ್ ಮತ್ತು ಸೀರಿಯಸ್ ಅಂತಕ್ಕಂಥ 4 ಕ್ಷುದ್ರ ಗ್ರಹಗಳು ಗುರು ಮತ್ತು ಮಂಗಳ ಗ್ರಹಗಳ ಕಕ್ಷೆಗಳ ನಡುವೆ ಅಂತರ ಇರ್ತದೆ. ಆ ಅಂತರದ ನಡುವೆ ಏನಾಗ್ತದೆ? ಸೂರ್ಯನ ಸುತ್ತ ಪರಿಭ್ರಮಿಸ್ತಾ ಇರ್ತಕ್ಕಂಥ ಆ ಚಿಕ್ಕ ಚಿಕ್ಕ ಕಾಯಗಳಿಗೆ ನಾವೇಂತ ಕರಿತೀವಿ? ಕ್ಷುದ್ರ ಗ್ರಹಗಳು. ಆ ಕ್ಷುದ್ರ ಗ್ರಹಗಳು 4 ಇವೆ: ಜುನ, ವ್ಯಸ್ತ, ಫಲಾಸ್ ಮತ್ತು ಇನ್ನೊಂದು ಸೀರಿಯಸ್ ಅಂತಕ್ಕಂಥ 4 ಕ್ಷುದ್ರ ಗ್ರಹಗಳು ಎಲ್ಲಿ ಮಂಗಳ ಮತ್ತು ಗುರು ಗ್ರಹ ಕಕ್ಷೆಗಳ ನಡುವೆ ಏನ್ ಮಾಡ್ತದೆ? ಸೂರ್ಯನ ಸುತ್ತ ಪರಿಭ್ರಮಿಸ್ತಾ ಇರ್ತವೆ. ಇನ್ನ ಎರಡನೇದಾಗಿ ನಾವು ನೋಡಿದಾಗ ಧೂಮಕೇತುಗಳು ಅಂತ ಹೇಳ್ತೀವಿ ನಾವು. ಈ ಧೂಮಕೇತುಗಳು ಸಹ ನಮ್ಮ ಸೌರಮಂಡಲದ ಸದಸ್ಯರುಗಳಾಗಿವೆ. ಇವು ಏನ್ ಮಾಡ್ತಾ ಇರ್ತವೆ? ಸೂರ್ಯನ ಸುತ್ತ ದೀರ್ಘ ವೃತ್ತಾಕಾರದ ಕಕ್ಷೆಯಲ್ಲಿ ಪರಿಭ್ರಮಿಸ್ತವೆ. ಎಲಿಪ್ಟಿಕಲ್ ಆರ್ಬಿಟಲ್ ಅಂದ್ರೆ ಸೂರ್ಯನ ಸುತ್ತ ದೀರ್ಘ ವೃತ್ತಾಕಾರದ, ಇದು ಸೂರ್ಯ ಅಂತಂದ್ರೆ ಈ ದೀರ್ಘ ವೃತ್ತಾಕಾರದಲ್ಲಿ ಈ ಯಾವಪ್ಪ ಅಂದ್ರೆ ಧೂಮಕೇತುಗಳು ಸೂರ್ಯನ ಸುತ್ತ ಏನ್ ಮಾಡ್ತಾ ಇರ್ತವೆ? ಪರಿಭ್ರಮಿಸ್ತಾ ಇರ್ತವೆ. ಸೂರ್ಯನ ಸುತ್ತ ಇವುಗಳ ಪರಿಭ್ರಮಣ ಅವಧಿ ಇದೆಯಲ್ಲ, ಧೂಮಕೇತುಗಳ ಪರಿಭ್ರಮಣ ಅವಧಿ ಇದೆಯಲ್ಲ ಸೂರ್ಯನ ಸುತ್ತ, ಸಾಮಾನ್ಯವಾಗಿ ಅತಿ ಹೆಚ್ಚು ಅಂದರೆ ಧೂಮಕೇತುವು ಪ್ರಕಾಶಮಾನವಾದ ಒಂದು ತೆಲೆ ಮತ್ತು ಉದ್ದನೆಯ ಬಾಲವನ್ನ ಹೊಂದಿದೆ. ಈ ತರ ತೋರಿಸ್ಬೋದು ನಾವು ಧೂಮಕೇತುಗೆ ಒಂದು ತೆಲೆ ಇದೆ ಮತ್ತೆ ಬಾಲವಿದೆ. ಈ ರೀತಿ ತೆಲೆ ಇರ್ತತಿ, ಈ ತರ ಬಾಲ ಈ ತರ ಇರ್ತತಿ. ಇದು ಸೂರ್ಯನ ಸುತ್ತ ಪರಿಭ್ರಮಿಸಬೇಕಾದ್ರೆ ಸೂರ್ಯನ ಬೆಳಕು ಬಿದ್ದು ಏನಾಗುತ್ತೆ? ಧೂಮಕೇತುಗಳು ನಮಗೆ ನೋಡಿ ದೂರದರ್ಶಕದ ಮುಖಾಂತರ ನೋಡಿದಾಗ ನನಗೆ ಪ್ರಕಾಶಮಾನವಾಗಿ ಕಾಣುತ್ತದೆ. ಮತ್ತೆ ಇದನ್ನು ತೆಲೆ ಅಂತ ಹೇಳ್ತೀವಿ, ಇದನ್ನು ಉದ್ದನೆಯ ಬಾಲ. ಧೂಮಕೇತು ತೆಲೆ ಅಂತ ಹೇಳ್ತೀವಿ, ಇದನ್ನ ತೆಲೆ ಅಂತ ಹೇಳ್ತೀವಿ, ಇದನ್ನ ಬಾಲ ಅಂತ ಹೇಳ್ತೀವಿ. ಮತ್ತೆ ಬಾಲವನ್ನು ಹೊಂದಿರುವಂತೆ ಕಂಡು ಬರ್ತತಿ. ದೂರದರ್ಶಕದ ಮುಖಾಂತರ ನಾವು ಧೂಮಕೇತುವನ್ನ ವೀಕ್ಷಣೆ ಮಾಡಿದಾಗ ಅದಕ್ಕೊಂದು ತೆಲೆ ಇದೆ ಮತ್ತು ಉದ್ದನೆಯ ಬಾಲವನ್ನು ನಾವು ಹೊಂದಿರುವಂತೆ ಕಂಡು ಬರ್ತತಿ. ಇದು ಸೂರ್ಯನ ಸಮೀಪಿಸಿದಂತೆ, ಈ ಧೂಮಕೇತು ಇದೆಯಲ್ಲ ಅದು ಸೂರ್ಯನನ್ನ ಹತ್ತಿರ ಸಮೀಪಿಸಿದಂತೆ ಅದರ ಬಾಲವು ಏನಾಗುತ್ತೆ ಅಂತಂದ್ರೆ ಉದ್ದವಾಗುತ್ತಾ ಹೋಗುತ್ತದೆ. ಏನಾಗುತ್ತೆ? ಒಂದು ವೇಳೆ ಈ ಧೂಮಕೇತು ಸೂರ್ಯನ ಸಮೀಪ ಬಂದ ಕೂಡಲೇ ಏನಾಗುತ್ತೆ? ಈ ಬಾಲ ಏನಾಗುತ್ತೆ? ಉದ್ದವಾಗ್ತಾ ಹೋಗುತ್ತದೆ. ಧೂಮಕೇತುವಿನ ಬಾಲ ಇದೆಯಲ್ಲ, ಬಾಲವು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಇರುತ್ತದೆ. ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಇರುತ್ತದೆ. ಇಲ್ಲಿ ಸೂರ್ಯ ಆಗನಪ್ಪ ಅಂತಂದ್ರೆ, ಇಲ್ಲಿ ಧೂಮಕೇತುಪ್ಪ ಅಂತಂದ್ರೆ ಈ ತರ ಬಾಲವು ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಇರುತ್ತದೆ. ಕೆಲವು ಧೂಮಕೇತುಗಳು ನಿರ್ದಿಷ್ಟ ಅವಧಿಯಲ್ಲಿ ಆವೃತವಾಗಿ ಗೋಚರಿಸ್ತವೆ. ಎಲ್ಲ ಟೈಮ್ನಲ್ಲೂ ಗೋಚರಿಸಲ್ಲ. ಕೆಲವು ಧೂಮಕೇತುಗಳು ನಿರ್ದಿಷ್ಟ ಆವೃತವಾಗಿರ್ತಕ್ಕಂಥ ಅವಧಿಯಲ್ಲಿ ನಮಗೆ ಗೋಚರಿಸ್ತವೆ. 76 ವರ್ಷಗಳಿಗೊಮ್ಮೆ ನಮಗೆ ಒಂದು ಧೂಮಕೇತ ಗೋಚರಿಸುತ್ತೆ. ಅದೇ ಹ್ಯಾಲಿ ಧೂಮಕೇತ ಅಂತ ಹೇಳ್ತೀವಿ. ಪ್ರತಿ 76 ವರ್ಷಗಳಿಗೊಮ್ಮೆ
ಸೂರ್ಯನ ಸಮೀಪ ಬಂದು ಗೋಚರಿಸ್ತಕ್ಕಂಥ ಧೂಮಕೇತ ಯಾವುದಪ್ಪ ಅಂತಂದರೆ ಹ್ಯಾಲಿ ಧೂಮಕೇತ. ಅದು ಯಾವಾಗ 1986ರಲ್ಲಿ ಏನಾಗಿತ್ತಪ್ಪ ಅಂತಂತಂದರೆ ಹ್ಯಾಲಿ ಧೂಮಕೇತ ಗೋಚರಿಸಿತ್ತು 1986ರಲ್ಲಿ. 86ರಿಂದ ನೆಕ್ಸ್ಟ್ 72 ವರ್ಷ ಅಂತ ನೀವು ಇಸ್ವಿಯನ್ನು ಕೌಂಟ್ ಮಾಡಬೇಕು. ನೀವು ಹ್ಯಾಲಿ ಧೂಮಕೇತ 1986ರಲ್ಲಿ ಇಲ್ಲಿ ಸೂರ್ಯನ ಸಮೀಪ ನಮಗೆ ಗೋಚರವಾಗಿತ್ತು. ಅದಾದ ನಂತರ ಮತ್ತೆ 72 ವರ್ಷಗಳ ನಂತರ ಮತ್ತೆ ಈ ಹ್ಯಾಲಿ ಧೂಮಕೇತ ಆವರ್ತನ ಅವಧಿಯಲ್ಲಿ ನಮಗೆ ಕಾಣಿಸ್ತತಿ. ಹ್ಯಾಲಿ ಧೂಮಕೇತ ಮತ್ತೆ ಗೋಚರಿಸುವುದು ಯಾವಾಗ ಎಂದು ಹೇಳಿದೀಗ ಅಲ್ಲಿಗೆ 76, 1976, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 76, 86ಕ್ಕೆ 10 ವರ್ಷ, 86ಕ್ಕೆ 10 ವರ್ಷ, 86ರಿಂದ 96ಕ್ಕೆ 1996ಕ್ಕೆ 20 ವರ್ಷ, 96ರಿಂದ 2006ಕ್ಕೆ 30 ವರ್ಷ, 2006ರಿಂದ 2016ಕ್ಕೆ 40 ವರ್ಷ, 2016ರಿಂದ 40 ವರ್ಷ, 16ರಿಂದ ಮತ್ತೆ 2026ಕ್ಕೆ 50 ವರ್ಷ, 2026ರಿಂದ ಮತ್ತೆ 2036ಕ್ಕೆ 50 ವರ್ಷ, ಮತ್ತೆ 2036ರಿಂದ ಮತ್ತೆ ಎಷ್ಟಪ್ಪ ಅಂತಂದ್ರೆ 46ಕ್ಕೆ 70 ವರ್ಷ. ಅಲ್ಲಿಗೆ 2050ನೇ ಇಸ್ವಿಗೆ ಏನಾಗುತ್ತೆ 76 ವರ್ಷ ಆಗುತ್ತೆ. 76 ವರ್ಷದ ನಂತರ ಮತ್ತೆ ಈ ಹ್ಯಾಲಿ ಧೂಮಕೇತ ಮತ್ತೆ ನಮಗೆ ಕಾಣಿಸುತ್ತದೆ. ಈ ಧೂಮಕೇತುಗಳ ಬಗ್ಗೆ ಸಾಕಷ್ಟು ಮೂಢ ನಂಬಿಕೆಗಳಿವೆ. ಯುದ್ಧ ಇರ್ಬೋದು, ಸಾಂಕ್ರಾಮಿಕ ರೋಗ, ಪ್ರವಾಹಗಳಂತಹ ದುರಂತಗಳನ್ನು ನಮಗೆ ಧೂಮಕೇತುಗಳು ಸೂಚಿಸ್ತವೆ. ಯುದ್ಧ ಇರ್ಬೋದು, ಸಾಂಕ್ರಾಮಿಕ ರೋಗ ಮತ್ತು ಪ್ರವಾಹಗಳ ದುರಂತಗಳನ್ನು ನಮಗೆ ಧೂಮಕೇತುಗಳು ಸೂಚಿಸ್ತವೆ ಎಂದು ಕೆಲವು ಜನರು ನಮಗೆ ಭಾವಿಸಿರ್ತಾರೆ. ಆದರೆ ಇವು ಮಿಥ್ಯವಾದವು ಮತ್ತು ಮೂಢನಂಬಿಕೆಗಳು. ಧೂಮಕೇತುಗಳ ಗೋಚರ ಒಂದು ನೈಸರ್ಗಿಕ ವಿದ್ಯಮಾನ ಅಲ್ಲ, ಮೂಢನಂಬಿಕೆ ಸುಳ್ಳು. ಆದರೆ ಈ ಧೂಮಕೇತುಗಳು ಗೋಚರ ಅಂತ ಒಂದು ನೈಸರ್ಗಿಕ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಒಂದು ವಿದ್ಯುನ್ಮಾನ ಅಂತ ಹೇಳ್ತೀವಿ. ಇದರ ಬಗ್ಗೆ ಎದರಲ್ಲೂ ಯಾವುದೇ ಕಾರಣವಿಲ್ಲ. ಇದು ಸಹ ಸೂರ್ಯನ ಸಮೀಪ 76 ವರ್ಷಗಳಿಗೊಮ್ಮೆ ಏನಾಗುತ್ತೆ, ಸೂರ್ಯನ ಸಮೀಪ ಬಂದು ನಮಗೆ ಗೋಚರಣೆ ಆಗ್ತತಿ. ಇನ್ನು ಮೂರನೇದಾಗಿ ಸೌರಮಂಡಲದ ಇತರ ಸದಸ್ಯರುಗಳು ಯಾವಪ್ಪ ಅಂತಂದ್ರೆ ಉಲ್ಕೆ ಮತ್ತು ಉಲ್ಕಾಶಿಲೆಗಳು ಅಂತ ಹೇಳ್ತೇವೆ. ನೋಡಿ, ರಾತ್ರಿಯಲ್ಲಿ ಚಂದ್ರರಹಿತ ಶುಭ್ರ ಆಕಾಶದಲ್ಲಿ, ಚಂದ್ರರಹಿತ ಅಂದರೆ ಚಂದ್ರನಿಲ್ಲದೆ ಇರತಕ್ಕಂತಹ ಶುಭ್ರ ಆಕಾಶದಲ್ಲಿ ಕೆಲವೊಮ್ಮೆ ಪ್ರಕಾಶಮಾನವಾದ ಬೆಳಕಿನ ಗೆರೆಗಳನ್ನು ನೀವು ನೋಡಿರ್ಬೋದು. ಅವು ನಕ್ಷತ್ರಗಳಲ್ಲದಿದ್ದರೂ ಅಂದರೆ ಚಂದ್ರರಹಿತವಾಗಿರ್ತಕ್ಕ ಚಂದ್ರನಿಲ್ಲದ ಶುಭ್ರವಾದ ಆಕಾಶದಲ್ಲಿ ಕೆಲವೊಮ್ಮೆ ನಮಗೆ ಏನಪ್ಪ ಬೆಳಕಿನ ಗೆರೆಗಳನ್ನು ನೀವು ನೋಡಿರ್ಬೋದು. ಅವು ಬೆಳಕಿನ ಗೆರೆಯನ್ನು ನೋಡಿದ ಕೂಡಲೇ ಅವು ನಕ್ಷತ್ರಗಳಲ್ಲದಿದ್ದರೂ ಅವನ್ನು ಸಾಮಾನ್ಯವಾಗಿ ನೀವು ನೋಡಿರ್ಬೋದು. ಹಂಗಾದರೆ ಅವನೇನಂತ ಕರಿತೇವೆ, ಶೂಟಿಂಗ್ ಸ್ಟಾರ್ಗಳು ಅಥವಾ ಉಲ್ಕೆಗಳು ಅಂತ ಕರಿತೇವೆ. ಅಂದರೆ ಚಂದ್ರನಿಲ್ಲದೆ ವಾತಾವರಣದ ಪ್ರದೇಶ ಶುಭ್ರ ಆಕಾಶದಲ್ಲಿ ಏನಾಗುತ್ತಪ್ಪ ಅಂದರೆ ಬೆಳಕಿನ ಗೆರೆಗಳನ್ನು ನಾವು ನೋಡಿರ್ತೇವೆ. ಅವನ್ನ ಶೂಟಿಂಗ್ ಸ್ಟಾರ್ ಅಥವಾ ಉಲ್ಕೆಗಳು ಅಂತ ಕರಿತೇವೆ. ಉಲ್ಕೆ ಸಾಮಾನ್ಯವಾಗಿ ಒಂದು ಸಣ್ಣ ಕಾಯ. ಉಲ್ಕೆ ಅನ್ನೋದು ಒಂದು ಸಣ್ಣ ಕಾಯ. ಒಮ್ಮೊಮ್ಮೆ ಅದು ಭೂಮಿಯ ವಾತಾವರಣವನ್ನು ಏನು ಮಾಡ್ತದೋ ಪ್ರವೇಶಿಸುತ್ತದೆ. ಆಗ ಅದು ಹೆಚ್ಚು ವೇಗ ಹೊಂದಿರುತ್ತದೆ. ನೋಡಿ, ಅದೊಂದು ಸಣ್ಣ ಕಾಯ ಆದರೂ ಅದೊಂದ್ಸರಿ ಭೂಮಿಯನ್ನು ಏನು ಮಾಡ್ತದೋ ಪ್ರವೇಶಿಸುತ್ತದೆ. ಹಾಗೂ ಅದು ಹೆಚ್ಚು ವೇಗವನ್ನು ಸಹ ಹೊಂದಿರುತ್ತದೆ. ಯಾವುದೋ ಉಲ್ಕೆಗಳು ವಾತಾವರಣದ ಘರ್ಷಣೆಯಿಂದ ಉಲ್ಕೆಗೂ ಮತ್ತು ವಾತಾವರಣಕ್ಕೂ ಘರ್ಷಣೆಯಿಂದ ಇದರ ಶಾಖವು ಏನಾಗುತ್ತೆ, ಹೆಚ್ಚುತ್ತದೆ. ಅದು ಒಳೆದು ಶೀಘ್ರವಾಗಿ ಆವಿಯಾಗುತ್ತದೆ. ಇದೊಂದು ಶುಭ್ರ ಆಕಾಶ ಅಂತಂದ್ರೆ ಈ ರೀತಿ ಬೆಳಕಿನ ಗೆರೆಯ ರೂಪದಲ್ಲಿ ನಮಗೆ ಉಲ್ಕೆಗಳು ಕಾಣಿಸ್ತವೆ.
ಇದು ವಾಯುಮಂಡಲವನ್ನು ಪ್ರವೇಶ ಮಾಡೋದು ಘರ್ಷಣೆಯಿಂದ ಏನಾಗ್ತದಪ್ಪ ಅಂದರೆ ಶಾಖವು ಹೆಚ್ಚುತ್ತದೆ. ಯಾವುದೋ ಉಲ್ಕೆದು ಅದು ಒಡೆದು ಶೀಘ್ರವಾಗಿ ಒಡೆದು ತಕ್ಷಣ ಒಳಿತತೆ, ಘರ್ಷಣೆ ಆದಾಗ ಒಳಿತತೆ ಮತ್ತು ಶೀಘ್ರವಾಗಿ ಆವಿಯಾಗುತ್ತದೆ. ಆದ್ದರಿಂದ ಒಳೆಯುವ ಗೆರೆಯು ಅತಿ ಬೇಗನೆ ಕಾಣದಂತಾಗುವುದು. ಕೆಲವು ಉಲ್ಕೆಗಳು ಹೆಚ್ಚು ಗಾತ್ರ ಹೊಂದಿದ್ದು ಸಂಪೂರ್ಣ ಆವಿಯಾಗುವುದಕ್ಕೂ ಮೊದಲೇ ಭೂಮಿಯನ್ನು ತಲುಪ್ತವೆ. ಕೆಲವು ಹೆಚ್ಚು ಗಾತ್ರದ ಉಲ್ಕೆಗಳು ಏನು ಮಾಡ್ತವೆ, ಆವಿ ಆಗೋದಕ್ಕಿಂತ ಮುಂಚೆನೇ ಭೂಮಿಯಲ್ಲಿ ಏನು ಮಾಡ್ತವೆ, ನಮಗೆ ಭೂಮಿಯನ್ನು ತಲುಪ್ತವೆ. ಭೂಮಿಯನ್ನು ತಲುಪುವ ಈ ಕಾಯಗಳಿಗೆ ಉಲ್ಕಾ ಶಿಲೆಗಳು ಅಂತ ಕರೀತವೆ. ಕೆಲವು ಉಲ್ಕೆಗಳು ಏನು ಮಾಡ್ತವೆ ಏನಂದರೆ ಹೆಚ್ಚು ಗಾತ್ರ ಹೊಂದಿದ ಮೇಲೆ ಆವಿ ಆಗೋದಕ್ಕೆ ಮುಂಚೆ ಭೂಮಿಯನ್ನು ಪ್ರವೇಶಿಸ್ತವೆ. ಈ ರೀತಿ ಉಲ್ಕೆಗಳು ಭೂಮಿಯನ್ನು ಪ್ರವೇಶಿಸುವ ಕಾಯಗಳಿಗೆ ಉಲ್ಕಾ ಶಿಲೆಗಳು ಅಂತ ನಾವು ಕರಿತೀವಿ. ಉಲ್ಕಾ ಶಿಲೆಗಳು ಅಂತ ಕರಿತೇವೆ. ಉಲ್ಕಾ ಶಿಲೆಗಳದವಲ್ಲ, ಇವು ಸೌರಮಂಡಲವು ಯಾವ ರೀತಿಯ ವಸ್ತುಗಳಿಂದ ಉಂಟಾಯಿತು ಎಂಬುದನ್ನು ಕಂಡುಹಿಡಿಯಲು ವಿಜ್ಞಾನಿಗಳಿಗೆ ಸಹಾಯ ಮಾಡ್ತವೆ. ಈ ಉಲ್ಕಾ ಶಿಲೆಗಳದವಲ್ಲ, ವಿಜ್ಞಾನಿಗಳಿಗೆ ಏನಪ್ಪ ಸೌರಮಂಡಲದಲ್ಲಿರ್ತಕ್ಕಂತಹ ಸೌರಮಂಡಲ ಎಂಬುದನ್ನು, ಸೌರಮಂಡಲದ ವಸ್ತುಗಳು ಯಾವುದರಿಂದ ವಸ್ತುಗಳು ಉಂಟಾಗಿದ್ದಾವೆ ಎಂಬುದನ್ನು ಕಂಡುಹಿಡಿಯಲಿಕ್ಕೆ ವಿಜ್ಞಾನಿಗಳಿಗೆ ಇಂಬನ್ನು ಕೊಟ್ಟಿರೋದು ಯಾವುದಪ್ಪ ಅಂದರೆ ಉಲ್ಕಾ ಶಿಲೆಗಳು ಅಂತ ಹೇಳ್ತೀವಿ. ಈ ಭೂಮಿಯ ಧೂಮಕೇತುವಿನ ಬಾಲವನ್ನು ದಾಟದಂತೆ ಉಲ್ಕೆಗಳ ಗುಂಪನ್ನು ನೀವು ತಿಳ್ಕೊಂಡು ಕಾಣ್ಬೋದು. ಇವುಗಳನ್ನು ಉಲ್ಕಾಪಾತ ಅಂತಲೂ ಕರಿತೇವೆ. ಕೆಲವು ಉಲ್ಕಾಪಾತಗಳು ಅದವಲ್ಲ, ಪ್ರತಿ ವರ್ಷ ನಿಗದಿತವಾಗಿ ಪುನರಾವರ್ತನೆ ಆಗ್ತವೆ. ಯಾವ ರೀತಿ ಯಾಲಿ ಧೂಮಕೇತು 76 ವರ್ಷಕ್ಕೊಮ್ಮೆ ಪುನರಾವರ್ತನೆ ಆಗ್ತಾವಲ್ಲ, ಅದೇ ರೀತಿ ಏನು ಮಾಡ್ತೇವೆ, ಪ್ರತಿ ವರ್ಷ ನಿಗದಿತ ಅವಧಿಯಲ್ಲಿಯೇ ಸಹ ಈ ಉಲ್ಕಾಪಾತಗಳು ಅಥವಾ ಉಲ್ಕಾ ಶಿಲೆಗಳು ಮತ್ತೆ ಪುನರಾವರ್ತಿತವಾಗಿ ಭೂಮಿಗೆ ಪ್ರವೇಶವನ್ನು ನಿಗದಿತ ಸಮಯದಲ್ಲಿ ಮತ್ತೆ ಪುನರಾವರ್ತನೆ ಆಗ್ತವೆ. ಅಂತರ್ಜಾಲ ಅಥವಾ ವೈಜ್ಞಾನಿಕ ನಿಯತಕಾಲಿಕಗಳಿಂದ ಅವುಗಳ ಗೋಚರಿಸುವ ಸಮಯವನ್ನು ನೀವು ಏನು ಮಾಡ್ಬೋದು, ಇಂಟರ್ನೆಟ್ ಸರ್ಚ್ ಮಾಡಿ ನೀವು ಮಕ್ಕಳೇ ತಿಳ್ಕೋಬಹುದು. ಇನ್ನು ಕೃತಕ ಉಪಗ್ರಹಗಳು ಅಂತಕ್ಕಂಥದ್ದು 4ನೇ. ಏನು ಕೃತಕ ಉಪಗ್ರಹಗಳು? ಹಲವು ಸಂಖ್ಯೆ ಮಾನವ ನಿರ್ಮಿತ ಉಪಗ್ರಹಗಳಿಗೆ ನಾವೇಂತ ಕರಿತೀವಿ, ಕೃತಕ ಉಪಗ್ರಹಗಳು. ಈ ಕೃತಕ ಉಪಗ್ರಹಗಳನ್ನು ಮಾನವ ಏನು ಮಾಡ್ತಾನೆ, ಬಾಹ್ಯಾಕಾಶಕ್ಕೆ ಏನು ಮಾಡ್ತಾನೆ, ಕಳುಹಿಸಿ ಆ ಬಾಹ್ಯಾಕಾಶದಲ್ಲಿ ಆಗ್ತಕ್ಕಂತಹ ವಿದ್ಯುನ್ಮಾನಗಳ ಬಗ್ಗೆ, ಗ್ರಹಗಳ ಬಗ್ಗೆ ಆಗಿರ್ಬೋದು, ನಕ್ಷತ್ರಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಮಾನವ ನಿರ್ಮಿತ ಉಪಗ್ರಹಗಳಿಗೆ ಕೃತಕ ಉಪಗ್ರಹಗಳು ಅಂತ ಕರಿತೇವೆ. ಇವತ್ತು ಹಲವು ಸಂಖ್ಯೆಯ ಕೃತಕ ಉಪಗ್ರಹಗಳು ಭೂಮಿಯನ್ನು ಪರಿಭ್ರಮಿಸ್ತಾ ಇದ್ದಾವೆ ಎಂಬುದನ್ನು ನೀವು ಹೇಳಿರ್ಬೋದು. ಕೃತಕ ಉಪಗ್ರಹಗಳು ನೈಸರ್ಗಿಕ ಉಪಗ್ರಹಗಳಿಗಿಂತ ಹೇಗೆ ಭಿನ್ನ ಎಂದು ನಿಮಗೆ ಗೊತ್ತಿದೆ. ಇತ್ತೀಚೆಗೆ ಮಾನವ ನಿರ್ಮಿತ ಉಪಗ್ರಹಗಳದವಲ್ಲ, ಅವು ಬಹಳಷ್ಟು ಹವಾಮಾನದಲ್ಲಾಗ್ತಕ್ಕಂಥ ಬದಲಾವಣೆಗಳಾಗಿರ್ಬೋದು ಮತ್ತು ಪ್ರಕೃತಿಯಲ್ಲಾಗ್ತಕ್ಕಂಥ ವಿದ್ಯುನ್ಮಾನಗಳ ಸೆರೆ ಹಿಡಿದು ಅದರ ಬಗ್ಗೆ ಮಾಹಿತಿಯನ್ನು ಈ ಉಪಗ್ರಹಗಳ ಮುಖಾಂತರ ವಿಜ್ಞಾನಿಗಳು ಪಡೆದುಕೊಳ್ತಾರೆ. ಕೃತಕ ಉಪಗ್ರಹಗಳನ್ನು ಮಾನವ ನಿರ್ಮಿತ ಉಪಗ್ರಹಗಳು ಅವುಗಳನ್ನು ಭೂಮಿಯಿಂದ ಉಡಾಯಿಸಲಾಗಿದೆ. ಕೃತಕ ಉಪಗ್ರಹಗಳಾಗಿರ್ತಕ್ಕಂಥ ಇವನ್ನ ಮಾನವನಿಂದ ತಯಾರಿಸಲ್ಪಟ್ಟಿರ್ತವೆ. ಇವನ್ನ ಎಲ್ಲಿಂದ ಉಡಾವಣೆ ಮಾಡ್ತಾರಪ್ಪ ಅಂತಂದ್ರೆ ಭೂಮಿಯಿಂದ ಉಡಾವಣೆ ಮಾಡ್ತಾರೆ. ಈ ಉಪಗ್ರಹಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಕೇಂದ್ರ ಯಾವ್ದಪ್ಪ ಅಂದ್ರೆ ಇಸ್ರೋ ಅಂತ ಹೇಳ್ತಾರೆ. ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತ ಹೇಳ್ತೇವೆ. ಏನು ಮಾನವ ನಿರ್ಮಿತ ಉಪಗ್ರಹಗಳ ಉಡಾವಣೆ ಮಾಡಿದ್ರೆ ಆ ಉಡಾವಣೆಗಳ ಕಾರ್ಯನಿರ್ವಹಣೆ ನಿರ್ವಹಿಸ್ತಕ್ಕಂಥ ಪ್ರಧಾನ ಕಚೇರಿಯನ್ನು ಇಸ್ರೋ ಅಂತ ಕರೀತಾರೆ. ಪ್ರಧಾನ ಕಚೇರಿ ಬೆಂಗಳೂರಲ್ಲಿದೆ. ಇಸ್ರೋ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ತೇವೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಅಂತ ಹೇಳ್ತೇವೆ. ಯಾವುದೇ ಒಂದು ಉಪಗ್ರಹವನ್ನು ನಾವು ಬಾಹ್ಯಾಕಾಶಕ್ಕೆ ಕಳಿಸಿದಾಗ ಆ ಉಪಗ್ರಹದ ಈ ಕೆಲಸ ಕಾರ್ಯಗಳನ್ನು ಏನು ಮಾಡ್ತದೆ, ಇಲ್ಲಿ ಈ ಇಸ್ರೋ ಕೇಂದ್ರದಲ್ಲಿ ಏನು ಮಾಡ್ತಾರೆ, ಅದರ ಮೇಲೆ ನಿಗಾ ಇಟ್ಟು ಅದನ್ನು ಕಳಿಸ್ತಕ್ಕಂಥ ಮಾಹಿತಿಯನ್ನು ಇಸ್ರೋ ಕೇಂದ್ರದಲ್ಲಿ ಪಡ್ಕೊಳ್ತಾರೆ. ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿ ಇದೆ. ನೋಡಿ, ಭೂಮಿಯಿಂದ ಉಡಾಯಿಸಲಾಗಿದೆ ಎಲ್ಲ ಕೃತಕ ಉಪಗ್ರಹಗಳನ್ನು ಏನಾಗಂದರೆ ಭೂಮಿಯಿಂದ ಉಡಾಯಿಸಲಾಗಿದೆ. ಮತ್ತು ಭೂಮಿಯ ನೈಸರ್ಗಿಕ ಉಪಗ್ರಹ ಇದ್ದರೆ ಚಂದ್ರಕ್ಕಿಂತ ಬಹಳ ಹತ್ತಿರದಲ್ಲಿ ಭೂಮಿಯನ್ನು ಇವು ಏನು ಮಾಡ್ತವೆ, ಪರಿಭ್ರಮಿಸ್ತಾ ಇರ್ತವೆ. ಹಾಗಾದರೆ ನೈಸರ್ಗಿಕ ಉಪಗ್ರಹ ಆದಪ್ಪ ಚಂದ್ರನಿಗಿಂತ ಭೂಮಿಯ ಸುತ್ತ ಬಹಳಷ್ಟು ಕೃತಕ ಉಪಗ್ರಹಗಳು ಪ್ರಸ್ತುತ ದಿನಗಳಲ್ಲಿ ಪರಿಭ್ರಮಿಸ್ತಾ ಇದ್ದಾವೆ. ಭಾರತವು
ಹಲವಾರು ಕೃತಕ ಉಪಗ್ರಹಗಳನ್ನು ನಿರ್ಮಿಸಿದೆ ಮತ್ತು ಅದನ್ನು ಬಾಹ್ಯಾಕಾಶಕ್ಕೆ ಮಾಡಿದೆ, ಉಡಾಯಿಸಿದೆ. ಭಾರತದ ಮೊಟ್ಟ ಮೊದಲ ಉಪಗ್ರಹ ಯಾವುದಪ್ಪ ಅಂದರೆ ಆರ್ಯಭಟ ಅಂತ ಹೇಳ್ತೀವಿ. ಈ ಆರ್ಯಭಟ ಉಪಗ್ರಹನ 1975ನಲ್ಲಿ ಭಾರತ ಮೊಟ್ಟ ಮೊದಲ ಬಾರಿಗೆ ಏನು ಮಾಡಿತು, ಉಡಾಯಿಸಿತು. ಮತ್ತು ಭಾರತದ ಇತರ ಉಪಗ್ರಹಗಳು ಯಾವಪ್ಪ ಅಂತಂದರೆ ಇನ್ಸ್ಯಾಟ್ ಅಂತ ಇದೆ, ಇನ್ಸ್ಯಾಟ್ ಅಂತ ಇದೆ, ಮತ್ತು IRS ಅಂತ ಇದೆ, IRS ಅಂತ ಇದೆ, ಕಲ್ಪನಾ ಅಂತ ಇದೆ, ಕಲ್ಪನಾ ಅಂತ ಉಪಗ್ರಹ ಇದೆ. ಮತ್ತೆ ಎಜುಸ್ಯಾಟ್ ನಮ್ಮ ಭಾರತದ ಬಾಹ್ಯಾಕಾಶ ವಿಜ್ಞಾನಿಗಳು ಇದುವರೆಗೂ ಉಡಾಯಿಸಿರ್ತಕ್ಕಂಥ ಉಪಗ್ರಹಗಳಪ್ಪ ಅಂದರೆ 1975ರಲ್ಲಿ ಆರ್ಯಭಟ, ಅದಾದಮೇಲೆ ಇನ್ಸ್ಯಾಟ್ ಸರಣಿಯನ್ನ, IRS ಸರಣಿ ಉಪಗ್ರಹಗಳು, ಕಲ್ಪನಾ ಉಪಗ್ರಹವನ್ನು ಮತ್ತು ಎಜುಸ್ಯಾಟ್ ಉಪಗ್ರಹವನ್ನು ಭಾರತ ಸರ್ಕಾರ ವಿಜ್ಞಾನಿಗಳ ನೆರವಿನಿಂದ ಏನು ಮಾಡಿದಪ್ಪ ಅಂತಂದರೆ ಈ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಉಡಾಯಿಸಿದೆ. ಕೃತಕ ಉಪಗ್ರಹಗಳಿಂದ ಹಲವಾರು ಪ್ರಾಯೋಗಿಕ ಅನ್ವಯಗಳಿವೆ. ಏನಂದರೆ ಈ ಕೃತಕ ಉಪಗ್ರಹಗಳನ್ನು ಈಗ ಉದಾಹರಣೆಗೆ 1975ರಲ್ಲಿ ವೈಕಿಂಗ್ ವಿಮಾನವೊಕೆಯನ್ನು ಮಂಗಳ ಗ್ರಹದ ಮೇಲೆ ಏನು ಮಾಡಿದ್ರು, ಉಡಾಯಿಸಿದಾಗ ಮಂಗಳ ಗ್ರಹದ ಮೇಲೆ ಇರ್ತಕ್ಕಂಥ ವಾತಾವರಣ ಇರ್ಬೋದು, ಅಲ್ಲಿರ್ತಕ್ಕಂತಹ ಲಕ್ಷಣಗಳನ್ನು ಒಂದು ವೇಳೆ ಜೀವ ಸಂಕುಲ ಐತೆ ಅಂತ ಕೆಲವರು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ರು. ವೈಕಿಂಗ್ ವಿಮಾನವೊಕೆ ಏನು ಮಾಡ್ತೈತೆ, ಅಲ್ಲಿ ಹೋದ್ಮೇಲೆ ಏನಾಗಿದೆ, ಅಲ್ಲಿ ಯಾವುದೇ ಜೀವ ಸಂಕುಲ ಇಲ್ಲ ಅಂತ ಇದಾಯಿತು. ಹಂಗೆ ಈ ಕೃತಕ ಉಪಗ್ರಹಗಳು ಏನು ಮಾಡ್ತಾವಪ್ಪ ಅಂದರೆ ಸಾಕಷ್ಟು ನಮ್ಮ ನಿತ್ಯ ಜೀವನದಲ್ಲಿ ಪ್ರಾಯೋಗಿಕ ಅನ್ವಯಗಳಿವೆ. ಅದು ಹವಾಮಾನದ ಮುನ್ಸೂಚನೆಯನ್ನು ಪಡೀಲಿಕ್ಕೆ, ಹವಾಮಾನದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಮುನ್ಸೂಚನೆಯನ್ನು ಪಡಲಿಕ್ಕೆ ನಮ್ಮ ವಿಜ್ಞಾನಿಗಳು ಹಲವಾರು ಕೃತಕ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಏನು ಮಾಡಿರ್ತಾರೆ, ಉಡಾವಣೆ ಮಾಡ್ತಾರೆ. ದೂರದರ್ಶನ ಮತ್ತು ರೇಡಿಯೋ ಸಂಕೇತಗಳನ್ನು ಕಳುಹಿಸಲು ಸಹ ಏನು ಮಾಡ್ತಾರೆ, ಕೃತಕ ಉಪಗ್ರಹಗಳನ್ನು ಏನು ಮಾಡ್ತಾರೆ, ಬಳಸ್ತಾರೆ. ಮತ್ತು ಅವುಗಳನ್ನು ದೂರ ಸಂಪರ್ಕ ಟೆಲಿಕಮ್ಯುನಿಕೇಶನ್ ಹಾಗೂ ದೂರ ಸಂವೇದಿ ರಿಮೋಟ್ ಸೆನ್ಸಿಂಗ್ ವ್ಯವಸ್ಥೆಯನ್ನು ಸಹ ಉಪಯೋಗಿಸ್ತಾರೆ. ಹಿಂಗೆ ನಾವು ಕೃತಕ ಉಪಗ್ರಹಗಳನ್ನು ಏನಪ್ಪ ಅಂತಂದರೆ ಹವಾಮಾನದ ಮುನ್ಸೂಚನೆಯನ್ನು ಪಡೆಯಲಿಕ್ಕೆ, ದೂರದರ್ಶನ ಮತ್ತು ರೇಡಿಯೋ ಸಂಕೇತಗಳನ್ನು ಕಳುಹಿಸಲು ಸಹ ಏನು ಮಾಡ್ತಾರೆ, ಕೃತಕ ಉಪಗ್ರಹಗಳನ್ನು ಉಪಯೋಗಿಸ್ತಾರೆ. ಅಷ್ಟೇ ಅಲ್ಲ, ದೂರ ಸಂಪರ್ಕ ಟೆಲಿಕಮ್ಯುನಿಕೇಶನ್ ಮತ್ತು ದೂರ ಸಂವೇದಿ ರಿಮೋಟ್ ಸೆನ್ಸಿಂಗ್ ವ್ಯವಸ್ಥೆಯನ್ನು ಸಹ ನಾವೇನು ಮಾಡ್ತೀವಿ, ಉಪಯೋಗಿಸ್ತೀವಿ. ಇದುವರೆಗೂ ನಾವು ಮಕ್ಕಳೇ ಈ ಒಂದು ನಕ್ಷತ್ರಗಳು ಮತ್ತು ಸೌರಮಂಡಲ ಅಂತಕ್ಕಂಥ ಪಾಠದಲ್ಲಿ ಮೊದಲನೇ ಅವಧಿಯಲ್ಲಿ ನಾವು ಚಂದ್ರ ಬಗ್ಗೆ ಮತ್ತು ಚಂದ್ರನ ಮೇಲ್ಮೈ ಲಕ್ಷಣಗಳು, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಮತ್ತು ಚಂದ್ರನ ಬಿಂಬಾವಸ್ಥೆಗಳ ಬಗ್ಗೆ ತಿಳ್ಕೊಂಡ್ರಿ. ನಕ್ಷತ್ರಗಳು ಅಂತ ನೋಡ್ಕೊಂಡ್ರಿ, ನಕ್ಷತ್ರ ಪುಂಜಗಳಾಗಿರ್ತಕ್ಕಂಥ ಸಪ್ತರ್ಷಿ ಮಂಡಲ, ಮಹಾವೇದ್ಯ ಅಂತಕ್ಕಂಥ ನಕ್ಷತ್ರ ಪುಂಜಗಳ ಬಗ್ಗೆ ತಿಳ್ಕೊಂಡ್ರಿ. ನಕ್ಷತ್ರಗಳಿಗೂ ಮತ್ತು ಗ್ರಹಗಳಿಗಿರ್ತಕ್ಕಂಥ ವ್ಯತ್ಯಾಸವನ್ನು ತಿಳ್ಕೊಂಡ್ರಿ. ಸೌರಮಂಡಲ ಅಂದ್ರೇನು, ಆ ಸೌರಮಂಡಲ ಅಧಿಪತಿ ಸೂರ್ಯನ ಬಗ್ಗೆ ತಿಳ್ಕೊಂಡ್ರಿ. ಸೂರ್ಯನ ಸುತ್ತಾಡ್ತಕ್ಕಂಥ ಗ್ರಹಗಳಾಗಿರ್ತಕ್ಕಂಥ ಬುಧ ಮತ್ತೆ ಶುಕ್ರ, ಮಂಗಳ, ಭೂಮಿ, ಗುರು, ಆಮೇಲೆ ಯುರೇನಸ್, ಶನಿ ಮತ್ತು ನೆಪ್ಚೂನ್ 8 ಗ್ರಹಗಳ ಬಗ್ಗೆ ತಿಳ್ಕೊಂಡ್ರಿ. ಅದಾದ ನಂತರ ಸೌರಮಂಡಲದ ಇತರ ಸದಸ್ಯ ಕಾಯಿಗಳಾಗಿರ್ತಕ್ಕಂತಹ ಕ್ಷುದ್ರ ಗ್ರಹಗಳು. ಈ ಕ್ಷುದ್ರ ಗ್ರಹಗಳು ಏನಿರ್ತಾವಪ್ಪ ಅಂತಂದರೆ ಮಂಗಳ ಮತ್ತು ಗುರುಗ್ರಹಗಳ ಕಕ್ಷೆಗಳ ನಡುವೆ ಇರೋ ಅಂತರದಲ್ಲಿ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಕಾಯಿಗಳಿಗೆ ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಅವು ಯಾವಪ್ಪ ಅಂದರೆ ಜುನಾ, ವೆಸ್ತಾ, ಪಲಾಸ್ ಮತ್ತು ಸೀರಿಯಸ್ ಅಂತಕ್ಕಂಥವು. ಅದಾದಮೇಲೆ ಈ ಯಾವುದು ಧೂಮಕೇತುಗಳು ಅಂತ ಹೇಳ್ತೀವಿ. ಈ ಧೂಮಕೇತವು ಸೂರ್ಯನ ಸಮೀಪ 76 ವರ್ಷಗಳಿಗೊಮ್ಮೆ ಕಾಣಿಸ್ತವೆ. 76 ವರ್ಷಗಳಿಗೊಮ್ಮೆ ಕಾಣ್ತವೆ. ಆ 76 ವರ್ಷಕ್ಕೊಮ್ಮೆ ಕಾಣ್ತಕ್ಕಂಥ ಮೊದಲ ಧೂಮಕೇತ ಹ್ಯಾಲಿ ಧೂಮಕೇತ. ಮತ್ತೆ 76 ವರ್ಷ ಅಂತಂದರೆ 2000 ಎಷ್ಟಪ್ಪ ಅಂತಂದರೆ 54ರಲ್ಲಿ ಮತ್ತೆ ನಮಗೆ ಏನಪ್ಪ ಅಂತಂದರೆ ಹ್ಯಾಲಿ ಧೂಮಕೇತ ಕಾಣ್ತತಿ. ಅದಾದ್ಮೇಲೆ ಯಾವಪ್ಪ ಅಂತಂತಂದರೆ ಶಿಲೆಗಳ ಬಗ್ಗೆ ತಿಳ್ಕೊಂಡ್ರಿ. ಮತ್ತೆ ಭಾರತ ಕೃತಕ ಉಪಗ್ರಹಗಳನ್ನು, ಮಾನವ ನಿರ್ಮಿತ ಕೃತಕ ಉಪಗ್ರಹಗಳಿದ್ದಾವೆ. ಅದರಲ್ಲಿ ಮೊದಲ ಉಪಗ್ರಹ ಯಾವುದಪ್ಪ ಅಂತಂದ್ರೆ ಆರ್ಯಭಟ, ಮತ್ತೆ ಇನ್ಸ್ಯಾಟ್ ಸರಣಿ ಉಪಗ್ರಹಗಳನ್ನು
IRS ಉಪಗ್ರಹಗಳನ್ನ, ಕಲ್ಪನಾ ಉಪಗ್ರಹಗಳನ್ನ, ಎಜಿಸ್ಯಾಟ್ ಉಪಗ್ರಹಗಳನ್ನ, ಕೃತಕ ಉಪಗ್ರಹಗಳನ್ನ ನಮ್ಮ ಬಾಹ್ಯಾಕಾಶ ವಿಜ್ಞಾನಿಗಳು ಇದು ಮಾಡ್ತಾರೆ. ಈ ಎಲ್ಲ ಉಪಗ್ರಹಗಳನ್ನ ಉಡಾವಣೆ ಮಾಡಿದ ನಿರ್ವಹಣೆ ಮಾಡ್ತಕ್ಕಂತಹ ಕೇಂದ್ರ ಯಾವುದಪ್ಪ ಅಂದ್ರೆ ಇಸ್ರೋ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಇದರ ಪ್ರಧಾನ ಕಚೇರಿ ಬೆಂಗಳೂರಿದೆ. ಹಾಗಾದ್ರೆ ಈ ಉಪಗ್ರಹಗಳನ್ನ ಉಡಾವಣೆ ಮಾಡುವುದರಿಂದ ಏನಾಗುತ್ತಪ್ಪ ಅಂತಂದ್ರೆ ಹವಾಮಾನದ ಮುನ್ಸೂಚನೆಯನ್ನ ಪಡಿಲಿಕ್ಕೆ, ದೂರದರ್ಶನ ಮತ್ತು ರೇಡಿಯೋ ಸಂಕೇತಗಳನ್ನು ಕಳಿಸ್ಲಿಕ್ಕೆ, ಮತ್ತು ದೂರ ಸಂಪರ್ಕ ಟೆಲಿಕಮ್ಯುನಿಕೇಶನ್ ಮತ್ತು ದೂರ ಸಂವೇದಿ ವ್ಯವಸ್ಥೆಯಲ್ಲಿ ಈ ಕೃತಕ ಉಪಗ್ರಹಗಳನ್ನು ಏನು ಮಾಡ್ತಾರೆ, ಬಳಕೆ ಮಾಡ್ತಾರೆ. ಇಷ್ಟು ಇದುವರೆಗೆ ನೀವು ಕಲ್ತಿರ್ತಕ್ಕಂಥ ಅಂಶಗಳು. ಮಕ್ಕಳೇ, ಈ ಕಲಿಕಾಂಶಗಳ ಮೇಲೆ ಕೆಲವು ಗೃಹ ಪ್ರಶ್ನೆಗಳನ್ನು ಬರ್ಕೊಡ್ರಿ. ಸೌರಮಂಡಲದ ಇತರ ಸದಸ್ಯ ಕಾಯಗಳನ್ನು ಬರೆಯಿರಿ. ನೆಕ್ಸ್ಟ್, ಗ್ರಹಗಳಿಗೂ ನಕ್ಷತ್ರಗಳಿಗಿರುವ ವ್ಯತ್ಯಾಸವನ್ನು ಪಟ್ಟಿ ಮಾಡಿ. ನೆಕ್ಸ್ಟ್, ನಕ್ಷತ್ರಗಳ ನಡುವಿನ ಅಂತರವನ್ನು ಅಳೆಯುವ ಮೂಲಮಾನವನ್ನು ಹೆಸರಿಸಿ. ನೆಕ್ಸ್ಟ್, ಕ್ಷುದ್ರ ಗ್ರಹಗಳು ಎಂದರೇನು? ಕ್ಷುದ್ರ ಗ್ರಹಗಳನ್ನು ಹೆಸರಿಸಿ. ಕ್ಷುದ್ರ ಗ್ರಹಗಳು ಎಂದರೇನು? ಕ್ಷುದ್ರ ಗ್ರಹಗಳನ್ನು ಹೆಸರಿಸಿ. ನೆಕ್ಸ್ಟ್ ಮಕ್ಕಳೇ, ಭಾರತದ ಪ್ರಥಮ ಕೃತಕ ಉಪಗ್ರಹವನ್ನ ಹೆಸರಿಸಿ. ಭಾರತದ ಪ್ರಥಮ ಉಪಗ್ರಹವನ್ನ ಹೆಸರಿಸಿ. ಭಾರತದ ಪ್ರಥಮ ಉಪಗ್ರಹವನ್ನ ಹೆಸರಿಸಿ. ಭೂಮಿಯ ನೈಸರ್ಗಿಕ ಉಪಗ್ರಹವನ್ನ ಹೆಸರಿಸಿ. ಭೂಮಿಯ ನೈಸರ್ಗಿಕ ಉಪಗ್ರಹವನ್ನು ಹೆಸರಿಸಿ. ಭಾರತ ಉಡಾಯಿಸಿರುವ ಕೃತಕ ಉಪಗ್ರಹಗಳ ಸರಣಿಯನ್ನ ಹೆಸರಿಸಿ. ಇಷ್ಟು ಮಕ್ಕಳೇ, ಇಷ್ಟನ್ನು ಮನೆಯಲ್ಲಿ ಈ ಪ್ರಶ್ನೆಗಳಿಗೆ ಗೃಹ ಕಾರ್ಯವನ್ನು ಮಾಡ್ಕೊಂಬರ್ರಿ. ಧನ್ಯವಾದಗಳು.